ನಿಂಗೆ ಯಾಕೆ ಬೇಬಿ ರೋಡಲ್ಲಿ ನಡೆಯಲ್ಲ ಗೊತ್ತಾಗಲ್ವಾ? ನಾನೇನ್ ಮಾಡ್ಲಿ ಬೇಬಿ, ಇಂಜಿನ್ ಸೀಸ್ ಆಗಿದೆ. ಇದನ್ನ ರಿಪೇರಿ ಮಾಡಿಸೋ ಬದಲು ಗುಜ್ರಿಗೆ ಹಾಕದೆ ಬೆಸ್ಟ್ ಐಡಿಯಾ. ಗುಜ್ರಿಗೆ ಹಾಕೋ ಬದಲು ಫಸ್ಟ್ ಇದನ್ನ ಎಲೆಕ್ಟ್ರಿಕ್ ಗಾಡಿ ಮಾಡಿಸು. ಈ ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಗಾಡಿನ ಅದೆಲ್ಲ ಮಾಡ್ತಾರೆ? ಬಾ ಗೊತ್ತಾಗುತ್ತೆ, ನಡಿ ನಡಿ. ಅಯ್ಯೋ ನೋಡು ಬೇಬಿ, ಎಲ್ಲಿ ಅಂತ ಕೇಳ್ತಿದ್ದಲ್ಲ, ಇಲ್ಲೇ ಸ್ಟಾರಿಯಾ ಮೊಬಿಲಿಟಿ. ಇದಿರೋದು ಧನಲಕ್ಷ್ಮಿ ಲೇಔಟ್, ವಿದ್ಯಾರಣ್ಯಪುರ, ಬೆಂಗಳೂರು. ಯಾವುದೇ ಗಾಡಿ ಎಂತ ಬಸ್ ಕಂಡೀಷನ್ ಇದ್ರೂ ಪರವಾಗಿಲ್ಲ, ಇಲ್ಲಿ ನಿಮ್ಗೆ ಪೆಟ್ರೋಲ್ ಗಾಡಿನ ಸೂಪರ್ ಆಗಿ ಎಲೆಕ್ಟ್ರಿಕ್ ಗಾಡಿಯಾಗಿ ಮಾಡ್ಕೊಡ್ತಾರೆ. ಅದು 1 ಕಿಲೋಮೀಟರ್ಗೆ ₹1 ಹಂಗೆ ಓಡಿಸಬಹುದು. ಇದು ಕರ್ನಾಟಕದ ಫಸ್ಟ್ ಕಂಪನಿ ಪೆಟ್ರೋಲ್ ಇಂಜಿನ್ ಇವಿ ವೆಹಿಕಲ್ ಆಗಿ ಕನ್ವರ್ಟ್ ಮಾಡ್ತಿರೋದು. ಇವರಿಗೆ ARAI ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಇದು ಜಸ್ಟ್ 55,000 ಕೊಟ್ರೆ ಸೂಪರ್ ಆಗಿರೋ ಎಲೆಕ್ಟ್ರಿಕ್ ಗಾಡಿನ ಮಾಡ್ಕೊಡ್ತಾರೆ. ಆದ್ರೂ ಬೇಬಿ ಕಾಸ್ಟ್ಲಿ ಅಂತ ಅನ್ಸಿಲ್ವಾ? ಏನ್ ಕಾಸ್ಟ್ಲಿ ಬೇಬಿ? ಎಲೆಕ್ಟ್ರಿಕ್ ಗಾಡಿ 1 ಲಕ್ಷದಿಂದ 2 ಲಕ್ಷ ತನಕ ಇದೆ. ಅದು ಫೈಬರ್, ಆದ್ರೆ ಇದು ಮೆಟಲ್. ಇದನ್ನ ತುಂಬಾ ಕಡಿಮೆ ರೇಟಿಂಗ್ ಮಾಡ್ಕೊಡ್ತಾರೆ. ಆದ್ರೆ ಇದನ್ನ ನಾವು 15 ವರ್ಷದಿಂದ 20 ವರ್ಷ ತನಕ ಆರಾಮ್ಸೆ ಯೂಸ್ ಮಾಡಬಹುದು. ಹೌದು ಬೇಬಿ, ಹೌದು ಬೇಬಿ. ಹಾಗೆ ಸೌಂಡ್ ಇಲ್ಲದೆ 80 ಕಿಲೋಮೀಟರ್ ತನಕ ಸಖತ್ತಾಗಿ ಓಡಿಸಬಹುದು. ಇವರ ಬ್ಯಾಟರಿ ಕಿಟ್ ನ ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡಬಹುದು. ನೀವು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ 2 ಯೂನಿಟ್ ಅಷ್ಟೇ ಖರ್ಚಾಗೋದು. ಮತ್ತೆ ಇವರೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಏನೇ ಪ್ರಾಬ್ಲಮ್ ಬಂದ್ರು 2 ದಿನದಲ್ಲಿ ಸರಿ ಮಾಡ್ಕೊಡ್ತಾರೆ. ಮತ್ತೆ ವೇಟ್ ಮಾಡ್ತಿದ್ದೀರಾ? ಇವಾಗಲೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಟೆಸ್ಟ್ ಡ್ರೈವ್ ಕೂಡ ಇದೆ. ಸೂಪರ್ ಬೇಬಿ. ಹಾಗಾದ್ರೆ ಈ ಒಂದ್ ಗಾಡಿನ ರೆಡಿ ಮಾಡ್ಸೋಣ. ಬೇಬಿ ಬಾಯ್ಲಿ. ಯಾಕೆ ಬೇಬಿ? ಬೇಬಿ ಬರೀ ಒಂದ್ ಗಾಡಿ ಅಲ್ಲ, ಟೋಟಲ್ 5 ಗಾಡಿ. 5 ಗಾಡಿನ? ಯಾರ್ದು? ಯಾವ್ದು ಅಂದ್ರೆ ಇದೊಂದು, ನಮ್ಮಮ್ಮಂದು, ನಮ್ಮಪ್ಪಂದು, ನನ್ನ ತಮ್ಮಂದು, ನಮ್ಮ ಅಕ್ಕಂದು. ಅವ್ರದೆಲ್ಲ ಮಾಡಿಸ್ತೀಯಾ? ಅದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ? ಅಳಿ ಅಂತ ನೀನ್ ಹಾಕಿರೋದು, ಖರ್ಚು ಮಾಡು. ಅಲ್ಲ, ಖರ್ಚು ಮಾಡೋರು ಇದ್ರು ಎಲ್ರಿಗೂ ಖರ್ಚು ಮಾಡ್ಸಾಳೆ. ಇವ್ರ ಅಜ್ಜಿ ತಾತನ ಹತ್ರ ಗಾಡಿ ಇದ್ರು ಅದಕ್ಕೂ ಖರ್ಚು ಮಾಡ್ಸಿರೋಳು. ಬೇಬಿ, ನಿಮ್ ತಾತಂದು ವೀಲ್ ಚೇರ್ ಇದಲ್ಲ, ಅದನ್ನ ಎಲೆಕ್ಟ್ರಿಕ್ ಗಾಡಿ ಮಾಡ್ಸೋಣ. ಏನಿಲ್ಲ ಏನಿಲ್ಲ ಏನಿಲ್ಲ